ಮುಂಜಾನಿವತ್ತ ಹಾವೇರಿಯಾಗ 30ಕ್ಕಿಂತ ಜಾಸ್ತಿ ಜೆಸಿಬಿಗಳು ಸದ್ದು ಮಾಡ್ಯಾವ. ಬಹಳಷ್ಟು ವರ್ಷಗಳಿಂದ ಗ್ರಹಣ ಬಡ್ಕೊಂಡು ಕುಂತಿದ್ದ ರಸ್ತೆ ಅಗಲೀಕರಣಕ್ಕೆ ಇವತ್ತಂತೂ ಮುಕ್ತಿ ಸಿಕ್ಕೈತೆ. ಒತ್ತುವರಿ ಮಾಡಿದ ಅಂಗಡಿ ಮನೆಗೆ ಪೊಲೀಸ್ ಬಂದೋಬಸ್ತ್ನಾಗ ಆಪರೇಷನ್ ನಡೆದೈತಿ. ಹಾವೇರಿಯೊಳಗ ಇವತ್ತ ಮುಂಜಾನೆ ಜೆಸಿಬಿ ಅಬ್ಬರ್ಸಾಕ ಶುರು ಮಾಡಿದ್ವು. ರಸ್ತೆ ಒತ್ತುವರಿ ಮಾಡಿರೋ ಮನಿ ಇರ್ಲಿ ಅಂಗಡಿ ಇರ್ಲಿ ಹಿಂದ್ ಮುಂದೆ ನೋಡ್ದ ಬೀಳ್ಸಾಕತ್ತದ್ವು. ಒಂದೊಂದು ಓಣಿಯೊಳಗ ಒಂದೊಂದು ಜೆಸಿಬಿ ಕಾರ್ಯಾಚರಣೆ ನಡೆಸಿದ್ವು. ಇದರಿಂದಾಗಿ ಬೀದಿ ತುಂಬಾ ಕಲ್ಲು ಮಣ್ಣು ತುಂಬಿತ್ತು. ಸಾಕಷ್ಟು ಸಲ ಅಧಿಕಾರಿ ಮಂದಿ ನೋಟಿಸ್ ಕೊಟ್ಟಿದ್ರು. ತೆಪ್ಪಗಿದ್ದ ಮಂದಿ ಇದನ್ನೆಲ್ಲ ಮಿಕ್ಕ ನೋಡ್ಕೊಂಡು ನಿಂತಿದ್ರು. ಜೆಸಿಬಿಯಿಂದ ಒತ್ತುವರಿ ಬಿಲ್ಡಿಂಗ್ ಕೆಳಬಿದ ಮೇಲೆ ತಡ ಮಾಡಲಾರ್ದ ಕಲ್ಲು ಮಣ್ಣು ಸಾಕ್ಸಾಕ ಟ್ರ್ಯಾಕ್ಟರ್ ವ್ಯವಸ್ಥೆ ಮಾಡಿದ್ರು. ನಗರಸಭೆ ಆಯುಕ್ತರ ಉಸ್ತುವಾರಿಯೊಳಗ ಬಂದೋಬಸ್ತ್ ಮಾಡಿ ಆಪರೇಷನ್ ನಡೆಸಿದ್ರು. MG ರೋಡ್ ನಮ್ಮ ಮಾಸ್ಟರ್ ಪ್ಲಾನ್ ಅಲ್ಲಿ ಬಹಳ ಅತಿ ಮುಖ್ಯವಾದಂಥ ಒಂದು ರಸ್ತೆಯಾಗಿದೆ. MG ರೋಡ್ ಅಗಲೀಕರಣ ಮಾಡೋದು ಅತಿ ಮುಖ್ಯವಾಗಿದೆ. ಅಲ್ಲಿ ನಮ್ಮ ಏನು ಮಾಸ್ಟರ್ ಪ್ಲಾನ್ ಪ್ರಕಾರ ವಿಡ್ತ್ ಏನಿದೆ, ರೋಡ್ ವಿಡ್ತ್ ಏನಿದೆ, ಆ ವಿಡ್ತಿಗೆ ಅನುಗುಣವಾಗಿ ನಮಗೆ ಜಾಗ ಅಲ್ಲಿ ಸಿಗ್ತಾಯಿಲ್ಲ. ಯಾಕಂದರೆ ಜನಗಳೆಲ್ಲ ಸಾರ್ವಜನಿಕರು ಮಳಿಗೆ ಕಟ್ಕೊಂಡು ನಮ್ಮ ಸರ್ಕಾರಿ ಜಾಗದಲ್ಲಿ ಅಂಗಡಿ ಒತ್ತುವರಿ ಮಾಡಿ ಕಟ್ಕೊಂಡಿರೋದು ಇದೆ. ಸುಮಾರು 2 ಕಿಲೋಮೀಟರ್ ಉದ್ದ ಇರೋ MG ರಸ್ತೆದಾಗ ಕಾರ್ಯಾಚರಣೆ ಮಾಡಾಕ ಬಹಳ ವಿರೋಧ ಇತ್ತು. ಅದಕ್ಕ 700ಕ್ಕಿಂತ ಹೆಚ್ಚು ಪೊಲೀಸರನ್ನ ಬಂದೋಬಸ್ತಿಗೆ ನೇಮಿಸಿದ್ರು. ಕಂದಾಯ ಇಲಾಖೆ, ಪಾಲಿಕೆ ಸೇರಿದಂಗ ಬೇರೆ ಬೇರೆ ಆಫೀಸಿನ 300ಕ್ಕೂ ಹೆಚ್ಚು ಅಧಿಕಾರಿ ಮಂದಿ ಹಾಜರಾಗಿದ್ರು. ಎಲ್ಲಾ ಕೆಲಸ ಇವತ್ತ ಮುಗಿಸಬೇಕಂತ 30 ಜೆಸಿಬಿ ಮತ್ತ 100ಕ್ಕಿಂತ ಹೆಚ್ಚು ಟ್ರ್ಯಾಕ್ಟರ್ ಬಳಸಿದ್ರು. ಹಿಂಗ ದಿಢೀರಂತ ಕಾಮಗಾರಿ ಶುರು ಮಾಡಿರೋ ಬಗ್ಗೆ ವ್ಯಾಪಾರಿ ಮಂದಿ ಸಿಟ್ಟಿಗೆದ್ದು ಡಿಸಿ ಸಾಹೇಬ್ರಿಗೆ ಮನವಿ ಕೊಟ್ಟಾರ. ನಗರಸಭೆ ಮತ್ತು ನಗರ ಪ್ರಾಧಿಕಾರದ ಪೌರಾಯುಕ್ತರು ಮತ್ತು ಆಡಳಿತ ಮಂಡಳಿ ಅವೈಜ್ಞಾನಿಕವಾಗಿ, ಬೇಕಾಯ್ದೆಶೀರ್, ಅಪ್ರಾಮಾಣಿಕವಾಗಿ ರಸ್ತೆ ಅಗಲೀಕರಣ ಕಾರ್ಯವನ್ನು ಕೈಗೊಂಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು MG ರಸ್ತೆಯ ಎಲ್ಲ ರಹವಾಸಿಗಳು ಅದನ್ನು ಪ್ರತಿಭಟನೆಯ ಮೂಲಕ ವಿರೋಧಿಸಿ ಧರಣಿ ಸತ್ಯಾಗ್ರಹದ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಇವರ ಆಗ್ರಹ ಏನಾರ ಇರ್ಲಿ ಬಿಡ್ರಿ, ಕಿಚಿಕಿಚಿ ಅನ್ನೋ ಹಾವೇರಿ ಒಂದೀಟ್ ಸುಧಾರಣೆ ಕಾಣಬೇಕಾದ್ರ ಇದೆಲ್ಲ ಅನಿವಾರ್ಯ ಆಗಿತ್ತು ಅನ್ನೋ ಮಾತೈತಿ. ಗಡಿಬಿಡಿಲೆ ಬಿಲ್ಡಿಂಗ್ ಒಡೆದಂಗ ತಡ ಮಾಡಲಾರ್ದ ರಸ್ತೆ ರಿಪೇರಿ ಮತ್ತ ಅಭಿವೃದ್ಧಿ ಕಾಮಗಾರಿನೂ ಮಾಡಿ ಮುಗಿಸಬೇಕು ಅನ್ನೋದು ಹಾವೇರಿ ಮಂದಿ ಒತ್ತಾಯ ಆಗೈತಿ. ಸುರೇಶ್, ಸುವರ್ಣ ನ್ಯೂಸ್ 24/7 ಹಾವೇರಿ. ಸಾಲ ಮತ್ತು ಸಾಲಗಾರರ ಕಾಟ ಎಷ್ಟು ಮಂದಿಗಿಲ್ ಹೇಳ್ರಿ. ಆದ್ರ ದಾವಣಗೆರೆಯಾಗ ಒಂದು ಕುಟುಂಬ ಸಾಲಗಾರರ ಕಾಟ ತಾಳಾರ್ದ ಜೀವನಾನ ಬಲಿ ಕೊಟ್ಟೈತಿ. ಸಾಲ ಜೀವಕ್ಕೆ ಶೂಲ ಅನ್ನೋದು ಅದಕ್ಕ ಇರ್ಬೇಕು ನೋಡ್ರಿ. ದಾವಣಗೆರೆ APMC ಹತ್ರ ರೈಲ್ವೆ ಹಳಿ ರಕ್ತ ಸಿಕ್ತಾಗಿತ್ತು. ಏನಾಗೈತಿ ಅಂತ ನೋಡಿದ್ರ ಅಲ್ಲೇ ಹಿಂದ ಮುಂದ ರುಂಡ ಮುಂಡ ಕೈ ಕಾಲು ಕತ್ತರಿಸಿ ಬಿದ್ದಿದ್ವು. ಇಲ್ಲೊಂದು ಅನಾಹುತ ನಡೆದ ಹೋಗಿತ್ತು. SM ಕೃಷ್ಣನಗರದ ಕೂಗಪ್ಪ ಅನ್ನುವರು ಕುಟುಂಬ ಸಮೇತ ಆತ್ಮಹತ್ಯೆ ಮಾಡ್ಕೊಂಡಾರ. ಕೂಗಪ್ಪ, ಅವನ ಹೆಂಡತಿ ಪದ್ಮ ಮತ್ತ 2 ಮಕ್ಕಳು ಜ್ಯೋತಿ ಹಾಗೂ ಸುಚಿತ್ರಾ ಸತ್ ಹೋಗ್ಯಾರ. ಆದ್ರ ವಿನಯ್ ಅನ್ನೋ ಹುಡುಗನ ಜೀವ ಗಟ್ಟಿತ್ತು ಅಂತ ಕಾಣಿಸ್ತೈತಿ. ಸದ್ಯಕ್ಕ ಅಪಾಯದಿಂದ ವಿನಯ್ ಪಾರಾಗ್ಯಾನ. ಅವನ್ನ ದವಾಖಾನಿಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಾಕತ್ತಾರ. ತಂದೆ ಹುಲ್ಗಪ್ಪ, ತಾಯಿ ಪದ್ಮ ಮತ್ತು ಅದನ್ನ ಅಕ್ಕ ಜ್ಯೋತಿ ಮತ್ತು ಶ್ರುತಿ ಎನ್ನುವರು ರೈಲಿಗೆ ತಲೆ ಕೊಟ್ಬಿಟ್ಟು ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದು ನೋಡಿದರೆ ಅವರಲ್ಲಿ ಒಂದು ಕಡೆ ಕೂತ್ಕೊಂಡು ಅವ್ರು ಚಪ್ಪಲಿ ಬಿಟ್ಟಿರೋದು ಎಲ್ಲ ನೋಡಿದರೆ ಅವರು ಟ್ರೈನ್ ಬರೋ ತನಕ ಕಾರ್ ಬಿಟ್ಟು, ಈ ರಾತ್ರಿ ಏನು 10:30 ಪ್ಯಾಸೆಂಜರ್ ಟ್ರೈನ್ ಹೋಗುತ್ತಲ್ಲ, ಅದು ಬರೋ ತನಕ ಕಾರ್ ಬಿಟ್ಟು ಅದು ಹೋಗ್ಬೇಕಾದ್ರೆ ಬಂದುಬಿಟ್ಟು ಅವರೇ ವಾಲಂಟಿಯರ್ಲಿ ತಲೆ ಕೊಟ್ಟು ಸತ್ತೋಗಿದೆ ಅನ್ಸುತ್ತೆ. ಈ ಘಟನೆ ನೋಡಿದ ತಕ್ಷಣ ನಮಗೆ ಒಂಥರ ಗಾಬರಿ ಆಯ್ತು. ನಮಗೆ ಬಹಳ ದುಃಖದ ಸಂಬಂಧ ಇದೆ ಸಂದೇಶ. 4 ಜನ ಜೀವ ಹೋದಂದ್ರೆ ಅದು ಹೆಚ್ಚು ಕಮ್ಮಿ ಅದು ಸಹಿಸಲಾರದ ಒಂದು ದುಃಖ. ಈ ಅನಾಹುತಕ್ಕ ಸಾಲಗಾರರ ಕಾಟನ ಕಾರಣ ಅನ್ನೋ ಮಾತು ಕೇಳಿ ಬಂದೈತಿ. ರಿಯಲ್ ಎಸ್ಟೇಟ್ ಬ್ರೋಕರ್ ಆಗಿದ್ದ ಕೂಗಪ್ಪ ಇತ್ತೀಚೆಗೆ ಒಂದು ನಿವೇಶನ 10 ಲಕ್ಷಕ್ಕೆ ಮಾರಾಟ ಮಾಡಿಸಿದ್ನಂತ. ಆದ್ರ 15 ಲಕ್ಷಕ್ಕ ಮಾರಿಸಿ ಅಂತ ಬ್ಯಾರೆ ಬ್ರೋಕರ್ ತಕರಾರು ತೆಗೆದಿದ್ರಂತ. ಮತ್ತ ಹುಸೇನಿ ಎಂಬವ 50,000 ಕೊಡ್ಬೇಕಂತ ಇವತ್ತು ಬೆಳಗ್ಗೆ ಡೆಡ್ಲೈನ್ ಹಾಕಿದ್ನಂತ. ಇವನ್ ಕಾಟಕ್ಕ ಮೊದಲ ಸಾಕಾಗಿದ್ದ ಕೂಗಪ್ಪ ಕುಟುಂಬದವರು ಬೆಳಗಾದ್ರ ತನ್ನ ಮಾನ ಹರಾಜಾಕೇತೆ ಅಂತ ಜೀವನ ಕಳ್ಕೊಂಡಾರ.
ನಂದು ಅಷ್ಟ್ರಿ ಮಕ್ಕಂದು ತಡಿ ಬರ್ತದ ಅಂದ್ರೆ ರೈಲ್ವೆ ಸ್ಟೇಷನ್ ಹೋಗಿ ಹುಡ್ತಿದ್ವಿ ಅದು ಟ್ರೈನ್ ಏನತ್ತ ಗೊತ್ತಿಲ್ಲ. ಫೋನ್ ಮಾಡಿದ್ರೆ ನಾಟ್ ವಿಸಿಬಲ್ ಅಂತ ಬಂತು. ಕೂಗಪ್ಪನ ನಾದಿನಿ ನಿರ್ಮಲಾ 27,000 ಹೊಂದಿಸಿದ್ರಂತ. ಇನ್ನಷ್ಟು ರೊಕ್ಕಕ್ಕ ಏನಾದ್ರೂ ಮಾಡೂನಂತ ಕಾಲ್ ಮಾಡಿದ್ರ ಕೂಗಪ್ಪ ಅಷ್ಟೊತ್ತಿಗೆ ನಾಟ್ ರೀಚೇಬಲ್ ಆಗಿದ್ರಂತ. ಈ ಅನಾಹುತಕ್ಕ ಹುಸೇನಿ ಮತ್ತ ಇನ್ನೊಬ್ಬ ಬ್ರೋಕರ್ನ ಕಾರಣ ಅಂತ ಕೂಗಪ್ಪನ ಕುಟುಂಬದವರು ಆರೋಪ ಮಾಡ್ಯಾರ. ರೈಲ್ವೆ ಪೊಲೀಸರು ಕೇಸ್ ಬಗ್ಗೆ ತನಿಖೆ ನಡೆಸ್ಯಾರ. ಒಟ್ನಾಗ 50,000 ಸಾಲಕ್ಕ ಇಡೀ ಕುಟುಂಬನ ಜೀವ ಕಳ್ಕೊಂಡಿದ್ ಮಾತ್ರ ದುರಂತ ನೋಡ್ರಿ. ರಾಚಪ್ಪ ಸುತ್ತೂರ್, ಸುವರ್ಣ ನ್ಯೂಸ್ 24/7 ದಾವಣಗೆರೆ. ಡಾಕ್ಟರ್ ಟ್ರೀಟ್ಮೆಂಟ್ ಕೊಡಾಕ ನಿರ್ಲಕ್ಷ್ಯ ಮಾಡಿದ್ದಕ್ಕ ಹೆಣ್ಮಗಳು ಸತ್ತಾಳಂತ ದಾವಣಗೆರೆ ಬಾಪೂಜಿ ದವಾಖಾನ್ಯಾಗ ಸಿಟ್ಟಿಗೆದ್ದ ಮಂದಿ ಡಾಕ್ಟರ್ ವಿರುದ್ಧ ದಾಂಧಲೆ ಮಾಡಿದ್ರು. ಆದ್ರ ನಮ್ದೇನು ತಪ್ಪಿಲ್ಲಂತ ಬಾಪೂಜಿ ದವಾಖಾನಿ ಡಾಕ್ಟರ್ ಮತ್ತು MS MD ವಿದ್ಯಾರ್ಥಿಗಳು ಪ್ರತಿಭಟನಾ ಮಾಡ್ಯಾರ. ಡಿಸೆಂಬರ್ 11ನೇ ತಾರೀಕ ಮಂಜಮ್ಮ ಅನ್ನೋ ಆಕಿ ವಿಷ ಕುಡಿದು ದವಾಖಾನಿಗೆ ದಾಖಲಾಗಿದ್ಲು. ಆಕಿಗೆ ವೆಂಟಿಲೇಟರ್ ಕನೆಕ್ಷನ್ ಮಾಡಾಕ 5,000 ಪಾವತಿ ಮಾಡ್ರಂತ ಡಾಕ್ಟರ್ ಹೇಳಿದ್ರು. ಹಣ ಕಟ್ಟುದು ಒಂದಿಷ್ಟು ತಡ ಆಗಿತ್ತು. ಅಷ್ಟರಾಗ ಮಂಜಮ್ಮ ಸತ್ ಹೋಗಿದ್ಲು. ಇದರಿಂದ ಸಿಟ್ಟಿಗೆದ್ದ ಆಕಿ ಸಂಬಂಧಿಕರು ಡಾಕ್ಟರ್ ಮೇಲೆ ಹಲ್ಲೆ ಮಾಡಿದ್ರು. ಇದ್ರಾಗ ನಮ್ದೇನು ತಪ್ಪಿಲ್ಲ, ಟ್ರೀಟ್ಮೆಂಟ್ ಕೊಡುವಾಗ ಆಕಿ ಸತ್ ಹೋಗ್ಯಾಳಂತ ಡಾಕ್ಟರ್ ತಮ್ಮ ಸಮರ್ಥನ ಮಾಡ್ಕೊಂಡಾರ. ಅಧಿಕಾರಿ ಮಂದಿ ನಿರ್ಲಕ್ಷ್ಯ ಎಂಥದನ್ನೋದಕ್ಕ ಹುಬ್ಬಳ್ಳಿ ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥಾದಾಗ ಒಂದು ಪ್ರಕರಣ ಸಾಕ್ಷಿಯಾಗೈತೆ ನೋಡ್ರಿ. ಅಧಿಕಾರಿಗಳು ಮಾಡಿರೋ ಎಡವಟ್ಟಿನಿಂದ ಡ್ರೈವರ್ ಒಬ್ಬವ ಗೋಳಾಡುವಂಗಾಗೈತಿ. ಅವನ ಸಂಕಟ ಏನಂತ ನೀವ ನೋಡ್ರಿ. ಇವರು ಬಸವರಾಜ್ ಮೊದಲೂರು. ಹುಬ್ಬಳ್ಳಿ ವಿಭಾಗದಾಗ ಬಸ್ ಡ್ರೈವರ್ ಆಗ್ಯಾರ. ಬಸ್ ಡ್ರೈವರ್ ಆಗಿದ್ದ ಇವರಪ್ಪ ಸತ್ ಮೇಲೆ ಬಸವರಾಜಗ ಅನುಕಂಪದ ನೌಕರಿ ಸಿಕ್ಕೈತಿ. 2002ರಿಂದ 2006 ಮಠ ಸೌದತ್ತಿಯೊಳಗ ಟ್ರೈನಿಂಗ್ ಹಾಕಿದ್ರು. ಆವಾಗ 2,000 ರಿಂದ 3,000 ರೂಪಾಯಿ ಪಗಾರ ಬರ್ತಿತ್ತು. ಆಮೇಲೆ ಕೆಲಸ ಖಾಯಂ ಆಗೈತೆ ಅಂತ ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ಮಾಡಿದ್ರಂತ. 2006ರಿಂದ 2010 ಮಠ 8,000 ರೂಪಾಯಿ ಸಂಬಳನೂ ಕೊಟ್ಟಾರ. ಆದ್ರ ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ. ಬರೇ 2,000 ರೂಪಾಯಿ ಪೇಮೆಂಟ್ ಕೊಡಕತ್ತಾರಂತ ತನ್ನ ಗೋಳ ಹೇಳ್ತಾನ ಈ ಬಸವರಾಜ್. ಈಗ ಒಳ್ಳೆ 2006 ಹುಬ್ಳಿ ಡಿವಿಷನ್ ಟ್ರಾನ್ಸ್ಫರ್ ಬನ್ರಿ. ನನ್ನ ಪರ್ಮಿಟ್ ಆಗೈತೆ ಅಂತ ಹೇಳಿ ಪೇಮೆಂಟ್ ಕೊಟ್ರಿ. ಮೊದಲು ರೆಗ್ಯುಲರ್ ಕೊಡ್ತೀವಿ ಸರ್, 6-7 ಸಾವಿರ ರೂಪಾಯಿ ಬರುತ್ತೆ. ಈಗ 2-2.5 ಸಾವಿರ ರೂಪಾಯಿ ಬರುತ್ತೆ ಕೈಗಿರಿ ಸರ್, ಕಟ್ಟಾಗೆಲ್ಲ. ಅದ್ರಾಗ ಡೀಸೆಲ್ ಪಾಯಿಂಟ್ಗೇನೆಲ್ಲ ಮಾಡ್ತಾರೆ ಸರ್. 500-1000 ಅವ್ರಿಗೆ ಎಷ್ಟು ಇದ್ದೈತೆ ಅದು ಮಾಡ್ತಾರೆ ಸರ್. ಅವ್ರಿಗೆ ಇಷ್ಟ ಅಂತ ಏನಿಲ್ಲ ರೀ. ಆಮೇಲೆ ಸೈಡ್ ಗ್ಲಾಸ್ ಹೊಡೆದ್ರು ನಮ್ಮ ಮ್ಯಾಗ ಮಾಡಿಬಿಡ್ತಾರೆ. ಗಾಡಿ ಡ್ಯಾಮೇಜ್ ಆದ್ರು ನಮ್ಮ ಮ್ಯಾಗ ರೀ. ಬೆಳಗಾವಿ ವಿಭಾಗದಿಂದ ಹುಬ್ಬಳ್ಳಿ ವಿಭಾಗಕ್ಕೆ ಬಂದಿರೋ ಬಸವರಾಜನ ಕಡತಗಳು ಇನ್ನೂ ಸಿಕ್ಕಿಲ್ಲಂತ. ಖಾಯಂ ಆಗಿರೋ ದಾಖಲೆನೂ ಸಿಕ್ಕಿಲ್ಲಂತ. ಅದಕ್ಕ 2,000 ರೂಪಾಯಿ ಪಗಾರ ಕೊಡಾಕತ್ತೀವಂತಾರ ಹುಬ್ಬಳ್ಳಿ ಒಳಗ ಅಧಿಕಾರಿ ಮಂದಿ. ಆದ್ರ ಕಳೆದ 4 ವರ್ಷ 8,000 ರೂಪಾಯಿ ಪಗಾರ ಕೊಟ್ಟಿರಲ್ಲ ಅಂತ ಕೇಳಿದ್ರ ನಮ್ದ ಮಿಸ್ಟೇಕ್ ಆಗೈತಿ ಅಂತಾರ. ಅಧಿಕಾರಿ ಮಂದಿ ಮಾತು ಕೇಳಿದ್ರ ನಗಬೇಕೋ ಅಳಬೇಕೋ ಒಂದೂ ಗೊತ್ತಾಗಬಲ್ಲ ನೋಡ್ರಿ. ಈಗ ಬರೋ 2,000 ರೂಪಾಯಿ ಪಗಾರದಾಗ ಜೀವನ ಮಾಡುದರೆ ಹೆಂಗಂತಾರ ಬಸವರಾಜನ್ ಹೆಂಡತಿ. ಏನ್ ಪೇಮೆಂಟ್ ಈಗ 1 ವರ್ಷ ಆದ್ರಿ ಈ ತರ ಮಾಡಕತ್ತ. ಮತ್ತೆ ನಾವ್ ಹೆಂಗ್ ಜೀವನ ಮಾಡಿದ್ರಿ 3,000 ರೂಪಾಯಿ ಪೇಮೆಂಟ್ ಬರ್ತೈತಿ. ಅದ್ರೊಳಗ 1,500 ರೂಪಾಯಿ ಬಾಡಿಗೆ ಕೊಡ್ಬೇಕ್ರಿ. ಮತ್ತೆ ಜೀವನ ನಡೆಸೋದು ಹೆಂಗ್ರಿ? ಅದ್ರೊಳಗ 500 ರೂಪಾಯಿ ಉಳಿತೈತಿ. ಅದ ಅಧಿಕಾರಿಗಳು ತಿಳ್ಕೋಬೇಕ್ರಿ. ಇಲ್ಲ ಅಂದ್ರ ನಾವು ಪ್ರತಿಭಟನೆ ಮಾಡ್ತೇವ್ರಿ ಕಚೇರಿ ಮುಗಿಸ್ಕೊಂಡು. ಒಟ್ನಾಗ ಅಧಿಕಾರಿ ಮಂದಿ ಮಾಡಿದ ಎಡವಟ್ಟಿನಿಂದ ಬಸವರಾಜ್ ಪರದಾಡುವಂಗಾಗೈತಿ ನೋಡ್ರಿ. ಅಧಿಕಾರಿ ಮಂದಿ ಅದೆಷ್ಟು ಎಚ್ಚರದಿಂದ ಕೆಲಸ ಮಾಡ್ತಾರ ಅನ್ನೋದಕ್ಕ ಇದು ಸಾಕ್ಷಿ ಆಗೈತಿ. ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್ 24/7 ಹುಬ್ಬಳ್ಳಿ. 78ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಲಿ ನಡೆದು ನಿನ್ನೆ ಮುಗಿದು ಹೋಗೈತಿ. ಕಳೆದ 3 ದಿನ ಲಕ್ಷಗಟ್ಟಲೆ ಮಂದಿ ಗಂಗಾವತಿಯೊಳಗೆ ಜಮಾಯಿಸಿ ಅಕ್ಷರ ಜಾತ್ರೆ ಮಾಡಿದ್ರು. ಆದ್ರೆ ಇವತ್ತ ಗಂಗಾವತಿ ಖಾಲಿ ಆಗೈತಿ. ಕಳೆದ 3 ದಿನದಿಂದ ತುಂಬಿ ತುಳುಕ್ತಿದ್ದ ಗಂಗಾವತಿ ಇವತ್ತು ಖಾಲಿಯಾಗೈತಿ. ಎಲ್ಲಿ ನೋಡಿದ್ರಲ್ಲಿ ಪೇಪರ್ ಚೆಲ್ಲಾಪಿಲ್ಲಿ ಆಗ್ಯಾವ. ಬಯಲು ತುಂಬಾ ಕಸ ತುಂಬೈತಿ. ಗುತ್ತಿಗೆ ತಗೊಂಡವರು ತಾಲೂಕು ಕ್ರೀಡಾಂಗಣದಾಗ ಹಾಕಿದ್ದ ಸ್ಟೇಜ್ ತೆಗಿಯಾಕತ್ತಾರ. ದೂರದಿಂದ ಬಂದಿದ್ದ ಲಕ್ಷಾಂತರ ಮಂದೆಲ್ಲಾರು ವಾಪಸ್ ಹೋಗ್ಯಾರ.
ಅಕ್ಷರ ಜಾತ್ರೆಗೆ ಬಂದವರಿಗೆಲ್ಲ ಉತ್ತರ ಕರ್ನಾಟಕದ ರುಚಿಯೂಟ ಯಾವತ್ತೂ ನೆನಪನಾಗಿರ್ತೈತಿ. ಬ್ಯಾರೆ ಅರೇಂಜ್ಮೆಂಟ್ ಏನಾರ ಆಗಿರ್ಲಿ, ಊಟದ ವ್ಯವಸ್ಥೆ ಮಾತ್ರ ಅಚ್ಚುಕಟ್ಟಾಗಿತ್ತ ನೋಡ್ರಿ. ಹಿಂದೆ ನೋಡಿಲ್ಲ, ಮುಂದೆ ನೋಡ್ತೀವಿಲ್ಲ ಗೊತ್ತಿಲ್ಲ ಅಂತಹ ಸಮ್ಮೇಳನ. ಆಮೇಲೆ ಉತ್ತರ ಕರ್ನಾಟಕದ ಊಟವನ್ನೇ ಕೊಡಬೇಕಂತ ಎಲ್ಲರೂ ಸೇರಿ ಸಮಿತಿಯವರು ಮಾಡಿದ್ವಿ. ಸುಮಾರು 4 ಲಕ್ಷ ಜನ ಮೇಲೆ ಅಂದಾಜಾಗಿರುತ್ತೆ. ನಾನು ಮನಸ್ತೃಪ್ತಿಯಾಗಿದೆ, ಹೇಳಲಿಕ್ಕೆ ಒಂದು ಬಾಯಿಲಿಂದ ಬರೋದೇ ಇಲ್ಲ ಅಂತ ಒಂದು ಇದು ಅದ್ಭುತವಾದಂಥ ಕಾರ್ಯಕ್ರಮ. 4 ಲಕ್ಷಕ್ಕಿಂತ ಹೆಚ್ಚು ಮಂದಿ ಊಟದ ರುಚಿ ಸವಿದಾರ. ಬಂದವರಿಗೆಲ್ಲ ಊಟ ವಸತಿ ಸಮಸ್ಯೆ ಆಗ್ಲಾರ್ದಂಗ ಸಮ್ಮೇಳನ ಸಮಿತಿಯವರು ಅರೇಂಜ್ಮೆಂಟ್ ಮಾಡಿದ್ರು. ಸಂಘಟಕರ ಶ್ರಮದಿಂದ ಎಲ್ಲಾ ವ್ಯವಸ್ಥೆ ಸರಿಯಾಗಿ ಮಾಡೇವಿ, ಬಂದವರಿಗೆಲ್ಲ ಅನುಕೂಲ ಒದಗಿಸಿದ್ವಿ ಅಂತಾರ ಇಲ್ಲಿನ ಮಂದಿ. ಗಂಗಾವತಿಯಲ್ಲಿ ನಾವು ಸಮ್ಮೇಳನ ಯಶಸ್ವಿ ಮಾಡೋದಷ್ಟೇ ಅಲ್ಲ, ಇದನ್ನ ಮಾದರಿ ಮಾಡಬೇಕನ್ನಾಗಿ ನಮ್ಮ ಆಸೆ ಆಗಿತ್ತು, ಆಶೆ ಭಾವನೆ ಕೂಡ ಅದೇ ಇತ್ತು. ಅದೇ ರೀತಿಯಾಗಿ ನಾವು ಯಶಸ್ವಿ ಸಮ್ಮೇಳನ ಅಲ್ಲದೆ ಮಾದರಿ ಸಮ್ಮೇಳನ ಮಾಡೋದಕ್ಕೆ ನಾವೆಲ್ಲರೂ ಶ್ರಮ ಪಟ್ಟಿದ್ದೀವಿ. ಗಂಗಾವತಿ ಜನತೆ ಎಲ್ಲ ಜನರು ಪಕ್ಷಭೇದ ಮರೆತು ಇಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಒಟ್ನಾಗ 3 ದಿನ ಜನರಿಂದ ತುಂಬಿ ತುಳುಕ್ತಿದ್ದ ಬಯಲು ಇವತ್ತ ಬಣ ಬಣ ಅನ್ನಕತ್ತೈತಿ. ಕನ್ನಡ ತಾಯಿ ಭುವನೇಶ್ವರಿಗೆ ಕೈಲಾದ ಮಟ್ಟಿನ ಸೇವಾ ಮಾಡಿರೋ ಖುಷಿ ಇಲ್ಲಿನ ಮಂದಿಗೈತಿ. ದೊಡ್ಡೇಶಲಿಕಾರ್, ಸುವರ್ಣ ನ್ಯೂಸ್ 24/7 ಕೊಪ್ಪಳ.